ಅಲ್ಲಿರೋ ವಸ್ತು ಎಲ್ಲ ಇಲ್ಲೇ ಇದೆ. ನಿನ್ ಇಡೀ ಬೀರುನೇ ಖಾಲಿ ಇದೆ. ಅಲ್ಲಿರೋ ಎಲ್ಲ ಒಡವೆಗಳು ಇಲ್ಲಿದೆ ಅಂದ್ರೆ ನನ್ ಸರ ಕಾಣ್ತಿಲ್ಲ ಅಂದ್ರೆ ಏನರ್ಥ? ಬೇರೆ ಎಲ್ಲ ಒಡವೆಗಳು ಇಲ್ಲೇ ಇದೆ, ನನ್ ಸರ ಇಲ್ಲ ಅಂದ್ರೆ ಏನಣ್ಣ? ನೋಡೋಣ, ಅದು ನಮ್ಮಮ್ಮನ ಸರ. ಅಜ್ಜಿ ಅವ್ರ ನೆನ್ಪಿಗೋಸ್ಕರ ನನಗ್ ಕೊಟ್ಟಿರೋದು. ಅದ್ ನಿನಗೂ ಗೊತ್ತಲ್ವಾ? ಈಗ ಸರ ನನಗ್ ಸಿಗ್ಲಿಲ್ಲ ಅಂದ್ರೆ ನಾನ್ ಸುಮ್ನಿರಲ್ಲ. ರುಕ್ಮಿಣಿ, ಮೊದ್ಲೇ ಟೆನ್ಷನ್ ಅಲ್ಲಿದ್ದೀನಿ. ನೀನ್ ಸುಮ್ನೆ ಹೆದರ್ಸ್ಬೇಡ. ನೆನಪಾಗ್ತಾ ಇರೋದು ಮರ್ತು ಹೋಗ್ಬಿಡ್ತೀನಿ ಅಷ್ಟೇ. ಅಣ್ಣ, ನೀನ್ ಮರ್ತು ತಾತನ್ ಬೀರುನಲ್ಲಿ ಇಟ್ಟಿರ್ಬೋದು, ನೆನಪು ಮಾಡ್ಕೋ. ಇಲ್ಲಮ್ಮ, ನನಗೆ ಚೆನ್ನಾಗಿ ನೆನಪಿದೆ. ರುಕ್ಮಿಣಿ ಸರನ ಜೋಪಾನವಾಗಿ ಇಡಬೇಕು ಅಂತಾನೆ ನಾನು ಕೋಣೆ ಒಳಗೆ ಬಂದೆ. ಆದರೆ ಆಮೇಲೆ ಎಲ್ಲಿಟ್ಟೆ ಅಂತಾನೆ ಮರ್ತು ಹೋಗಿದ್ದೀನಿ. ನೋಡೋಣ, ನಾನ್ ಚಿಕ್ಕವಳಿದ್ದಾಗ ಕರ್ಗೋಗಿರೋ ಐಸ್ ಕ್ರೀಮ್ ತಂದ್ಕೊಟ್ಟಿದ್ದಕ್ಕೆ ದೊಡ್ಡ ಗಲಾಟನೆ ಮಾಡಿದ್ದೆ. ಈಗ ನೀನ್ ಆ ಸರ ಕಳೆದೋಗಿದೆ ಅಂತ ಮಾತ್ರ ಹೇಳ್ಬೇಡ. ಆಮೇಲೆ ನಿನ್ ಮೇಲಿರೋ ಪ್ರೀತಿ ಎಲ್ಲ ಅದೇ ಐಸ್ ಕ್ರೀಮ್ ತರ ಕರ್ಗೋಗ್ಬಿಡತ್ತೆ. ಇದೇನಮ್ಮ, ಮೊದಲು ಧಮಕಿ ಹಾಕ್ತಾ ಇದ್ದೆ, ಈಗ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ? ಅಲ್ಲಮ್ಮ, ನಿನಗೆ ಅಣ್ಣನ ಪ್ರೀತಿಗಿಂತ ಆ ಚಿನ್ನದ ಸರಾನೇ ದೊಡ್ಡದಾಗೋಯ್ತಾ? ಪ್ರೀತಿನೇ ಬೇರೆ, ಚಿನ್ನದ ಸರಾನೇ ಬೇರೆ. ನೀ ಅದೆರಡನ್ನೂ ಮಿಕ್ಸ್ ಮಾಡ್ಬೇಡ. ನನಗೆ ಅದೆಲ್ಲ ಗೊತ್ತಿಲ್ಲ ಅಣ್ಣ. ನನಗೆ ಚಿನ್ನದ ಸರ ಬೇಕು ಅಂದ್ರೆ ಬೇಕು ಅಷ್ಟೇ. ಏನಾಯ್ತು? ಆಗಿಂದ ಇಷ್ಟೊಂದು ಗಲಾಟೆ ನಡೀತಿದೆ, ಏನಾಗ್ತಿದೆ ಇಲ್ಲಿ? ಅಮ್ಮ, ರುಕ್ಕು ಒಂದ್ ಸರನ ಅಡ ಇಟ್ಟಿದ್ಲು. ಅದನ್ನ ಅಕ್ಕ ಸಾಲಿಗ ತಂದು ಅಣ್ಣನ ಕೈಲಿ ಕೊಟ್ಟಿದ್ದ. ಹೌದು, ಆ ವಿಷಯ ನನಗೆ ಗೊತ್ತಲ್ಲ. ಈಗ ನಾನು ಆ ದುಡ್ಡು ಕೊಟ್ಟಿದ್ದೀನಿ ಅಮ್ಮ, ಆದ್ರೆ ಅಣ್ಣ ಆ ಸರನ ಕಳೆದು ಹಾಕಿದ್ದಾನೆ. ಅಯ್ಯೋ, ಕಳೆದು ಹಾಕಿಲ್ಲಮ್ಮ, ಎಲ್ಲಿಟ್ಟಿದ್ದೀನಿ ಅಂತ ಮರ್ತು ಹೋಗಿದ್ದೀನಿ ಅಷ್ಟೇ. ನೋಡೋಣ, ಅದು ಬರೀ ಸರ ಅಲ್ಲ, ನನ್ ಸ್ವಾಭಿಮಾನ. ಆ ಸುರ್ಬಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನ್ ದುಡ್ಡು ಕೊಡೋವರೆಗೂ ಆ ಸರ ಮುಟ್ಟಬಾರ್ದು ಅಂತ ತೀರ್ಮಾನ ಮಾಡಿದ್ದೆ. ಇವಾಗ ನಾನು ದುಡ್ಡು ಕೊಟ್ಟಿದ್ದೀನಿ, ನನಗೆ ನನ್ ಸರ ಬೇಕು ಅಷ್ಟೇ. ಹೇ, ನನಗೆ ಜ್ಞಾಪಕ ಬಂತು. ಸರಾನ ಜೋಪಾನವಾಗಿಡು ಅಂತ ನಾನು ಸುರಭಿ ಕೈಲಿ ಕೊಟ್ಟೆ. ಅವಳದನ್ನ ಎಲ್ಲಿಟ್ಲು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಈ ನಾಟಕನೇ ಬೇಡ ಅಂತ ಹೇಳ್ತಿರೋದಣ್ಣ. ಇವಾಗ ಸುರ್ಬಿ ಇಲ್ಲ ಅಂತ ನಿನ್ ತಪ್ಪನ್ನ ನಿನ್ ಮೆತ್ತಗ ಅವಳ ತಲೆ ಮೇಲೆ ಕಟ್ತಾ ಇದ್ಯಾ. ನೋಡೋಣ, ಸುಮ್ನೆ ನನ್ ಸರಣ ನನಗೆ ಕೊಟ್ಬಿಡು. ನಾನು ಹೇಗಮ್ಮ ನಿನಗೆ ಅರ್ಥ ಮಾಡಿಸ್ಲಿ? ನಾನು ನಿಜವಾಗ್ಲೂ ಆ ಸರಾನ ಸುರಭಿ ಕೈಲೇ ಕೊಟ್ಟೆ. ಅಮ್ಮ, ನೀನಾದ್ರೂ ಅರ್ಥ ಮಾಡಿಸಮ್ಮ. ನೋಡು ರುಕ್ಮಿಣಿ, ನನ್ನ ಮಗ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದಿಲ್ಲ. ಅವನು ಆ ಸರನ ಸುರಭಿ ಕೈಯಲ್ಲಿ ಕೊಟ್ಟಿದ್ದಾನೆ ಅಂದ್ರೆ ಖಂಡಿತ ಕೊಟ್ಟಿರ್ತಾನೆ. ಆಹಾಹಾಹಾಹಾ, ತಾಯಿಗ್ ತಕ್ಕ ಮಗ, ಮಗನಿಗೆ ತಕ್ಕ ತಾಯಿ. ನೋಡೋಣ, ನನ್ ಸರ ನನ್ ಹಕ್ಕು, ನನ್ ಸ್ವಾಭಿಮಾನ. ಅದೆಲ್ಲ ನನಗ್ ಗೊತ್ತಿಲ್ಲ. ಈಗ ಆ ಸರ ಬಂದು ನನ್ ಕೈ ಸೇರ್ಬೇಕು ಅಷ್ಟೇ. ಏ ರುಕ್ಕು, ಅಣ್ಣ ಇರೋ ವಿಚಾರನ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳಲ್ಲ ಅಂತೀಯಲ್ಲೇ? ಈಗ ಹುಡ್ಕೊಡೋದಕ್ಕೆ ಸುರ್ಬಿ ಏನಿಲ್ಲೇ ಇದ್ದಾಳಾ? ಹಾ, ಇದಳಲ್ಲ. ನಾನೇ ಸುರಭಿ ಅಂತ ಹೇಳ್ಕೊಂಡು ಇಲ್ಲಿದ್ದಾಳಲ್ಲ, ಅವಳು ಸುರಭಿನೇ ಆಗಿದ್ರೆ ಕಂಡು ಹಿಡಿದುಕೊಡ್ತಾಳೆ. ಏನಂತೀರಿ? ಇದಪ್ಪ ಮಾತು ಅಂದ್ರೆ. ಒಂದ್ ನಿಮಿಷ, ಡೂಪ್ಲಿಕೇಟ್ ಸುರ್ಬಿ. ಛೇ, ಸುರ್ಬಿ, ಸುರ್ಬಿ. ಏನ್ ರುಕ್ಕು, ಒಳಗ್ ಬರ್ಬೋದಾ? ಬಾ. ಏನು, ಅಣ್ಣ ತಂಗಿರು ಅತ್ತೆ ಎಲ್ಲ ಸೇರ್ಬಿಟ್ಟಿದ್ದೀರಾ? ಏನಾದ್ರೂ ಗಂಭೀರವಾದ ವಿಷಯನಾ? ಅದು ಅವತ್ತು 5 ಲಕ್ಷ ಬೇಕು ಅಂತ ರುಕ್ಮಿಣಿ ನಿನ್ನ ಹತ್ರ ಕೇಳಿದ್ಲಲ್ವಾ? ಹಾ, ಅದಕ್ಕೋಸ್ಕರ ದೊಡ್ಡ ಗಲಾಟೆನೇ ಆಯ್ತಲ್ಲ ಅತ್ತೆ. ಅವಳು ಹಣನ ಹೇಗ್ ಹೊಂದಿಸ್ಬೇಕು ಅಂತ ಅವಳ ತಾಯಿ ಸರಾನೇ ಅಡ ಇಟ್ಟಿದ್ಲಲ್ಲ. ಓಹೋಹೋಹೋ, ಪರವಾಗಿಲ್ವೇ? ನಾವಿಲ್ಲಿ ಮಾತಾಡೋದನ್ನೆಲ್ಲ ಕೇಳಿಸ್ಕೊಬಿಟ್ಟಿದ್ಯಾ? ರುಕ್ಕು, ಸ್ವಲ್ಪ ಸುಮ್ಮನೆ ಇರು. ಈಗ ಇವಳು ಅಣ್ಣನ ದುಡ್ಡನ್ನ ವಾಪಸ್ ಕೊಟ್ಟಿದ್ದಾಳೆ, ಆದ್ರೆ ಅಣ್ಣ ಆ ಸರಾನ ಎಲ್ಲಿಟ್ಟಿದ್ದಾನೆ ಅಂತ ಮರ್ತು ಬಿಟ್ಟಿದ್ದಾನೆ. ನನಗೆ ನೆನಪಿರೋ ಪ್ರಕಾರ ನಾನು ಆ ಸರಾನ ಸುರಭಿ ಕೈಯಲ್ಲೇ ಕೊಟ್ಟಿದ್ದೆ. ಹೌದು ಸೂರ್ಯ, ನೀನ ಸರನ ನನ್ನ ಕೈಲಿ ತಂದ್ಕೊಟ್ಟೆ. ನಾನಾ ಸರನ ಭದ್ರವಾಗೂ ಇಟ್ಟಿದ್ದೀನಿ.